ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಗ್ಗನ್ಗೂ ನಿಮ್ಮ ಮಗನಿಗೂ ಯಾವ ತರ ಫ್ರೆಂಡ್ಶಿಪ್ ಯಾವಾಗಿಂದ ಸರ್ ಅದು ಯಾವಾಗ ಫ್ರೆಂಡ್ಸು ಏನು ಅದನ್ನ ಮಗ ನಮ್ಮ ಹತ್ರ ಇಲ್ಲ. ಮಮ್ಮಿ ಅವ್ನು ನಾವಿಬ್ಬರು ಒಳ್ಳೆ ಫ್ರೆಂಡ್ಸೇ. ಇವಾಗ ಏನಕ್ಕೆ ಒಂಥರ ಆಗಿದ್ದಾನೆ, ಅವ್ನ ಹಿಂದೆ ಯಾರೋ ದೊಡ್ಡವರು ಇದ್ದಾರೆ, ಅದೆಲ್ಲ ನಿಮಗೆ ಬೇಕಾಗಿಲ್ಲ ಅಷ್ಟೇ ಸರ್ ಹೇಳಿದ್ದು. ಅಮ್ಮ ಯಾವ ವಿಚಾರವಾಗಿ ಜಗ್ಗನ್ಗೂ ನಿಮ್ಮ ಮಗನಿಗೂ ಫ್ರೆಂಡ್ಶಿಪ್ ಬ್ರೇಕ್ ಆಗಿದೆ? ಯಾವ ವಿಚಾರಕ್ಕೆ? ಯಾವ ಪ್ರಾಬ್ಲಮ್? ಅದ್ರ ಸೈಟಿಂದಾನೆ. ಯಾವ ಸೈಟ್ ವಿಚಾರ ಅದು ಯಾವ ಸೈಟಿಂದಾನೆ ಹೇಳಿ ಸರ್, ಅದು ಏರಿಯಾ ಕೂಡ ನನಗೆ ಗೊತ್ತಾಗಿ ಇವಾಗ ಎಲ್ಲ ಪೊಲೀಸ್ ಸ್ಟೇಷನ್ಲಿ ಮಾತಾಡುವಾಗ ಹೇಳಿದ್ರು ಅದು ಏನದು ಇಲ್ಲ ಸರ್, ಏನೋ ಒಂದು ಊರ ಹೆಸರು ಹೇಳಿದ್ರು ಸರ್. ಕಿತ್ತನೂರು ಸೈಟ್ ಹೇಳಿದ್ರು ಅಷ್ಟೇ ಸರ್ ನಮ್ಗೆ ಗೊತ್ತು, ಅಷ್ಟೇ ಸರ್ ಗೊತ್ತು. ಆ ಸೈಟ್ ಎಲ್ಲಿದೆ, ಅದು ಎಷ್ಟು ದೊಡ್ಡದು, ಎಷ್ಟದ, ಅದೆಲ್ಲ ನಮಗೂ ಗೊತ್ತಿಲ್ಲ. ಆ ಸೈಟ್ಗೂ ನಿಮ್ಮ ಮಗನಿಗೂ ಜಗ್ಗನ್ಗೂ ಏನು ಸಂಬಂಧ ವಿಚಾರ ಅದೇನೋ ಗೊತ್ತಿಲ್ವಲ್ಲ. ಅದೆಲ್ಲ ನಮ್ಮ ಮಗ ಅವ್ನ ಕೆಲಸ ಬಗ್ಗೆ ನಮ್ಮ ಹತ್ರ ಹೇಳ್ದಲ್ಲ. ಏನೋ ಬಿಡು ಮಮ್ಮಿ, ಅದೆಲ್ಲ ನಿಮ್ಗೆ ತಲೆಗೆ ಹಾಕ್ಬೇಡಿ, ನಾವು ನೋಡ್ಕೊಳ್ತೀವಿ. ನೀವಾಲ್ದೆ ನೀವೇನು ಮಾಡೋಕ್ಕಾಗುತ್ತೆ, ಅದನ್ನ ನಾವು ನೋಡ್ಕೊಳ್ತೀನಿ. ಹುಷಾರ್. ಯಾವಾಗಿಂದ ಆ ಸೈಟ್ ವಿಚಾರವಾಗಿ ಮನಸ್ತಾಪ ಉಂಟಾಗಿದ್ದು? ಯಾವಾಗಿಂದ? ಅದೇ ಒಂದಿನ ಎಲ್ಲ ಹೊಡೆದಾಕ್ಬಿಟ್ರಿ, ಮೀಡಿಯಾ ಎಲ್ಲ ಬಂತಲ್ಲ ಆವಾಗನೇ. ಒಂದ್ಸಲಿ ಅದು ವಿಡಿಯೋ ಮಾಡಿ ಎಲ್ಲ ಟಿವಿ ಎಲ್ಲ ಬಂತಲ್ಲ, ಆವಾಗ ನಮ್ಮ ಮಗನೊಂದು ಶೂಟ್ ಮಾಡಿಬಿಟ್ಟು ನಮ್ಮ ಅದು ತಂದು ತೋರ್ಸ. ಯಾಕಂದ್ರೆ ನನ್ನ ಮನೆಗೆ ಬಂದಿಲ್ಲ, ಕೇಳಿದ ಜಗಳ ಮಾಡಿ ಈ ಥರ ಸೈಟಲ್ಲಿ ಜಗಳ ಆಯಿತು, ನಮ್ಗೆ ವಿಡಿಯೋ ತೋರಿಸ್ತಾ ಸರ್, ಅಷ್ಟೇ ಗೊತ್ತು ನಮಗೆ. ಅವತ್ತಿಂದ ಏನಾದ್ರು ಫೋನ್ ಬೆದರಿಕೆ ಕರೆ ಬರೋದು ನಡೀತಾ ಇತ್ತಾ? ಇಲ್ಲ ಸರ್, ಮನೆಯಲ್ಲಿ ಏನು ನಡೆಯಿಲ್ಲ ಸರ್, ಆಚೆನೂ ಹೋಗಿ ನಡೆಯಿಲ್ಲ. ಅವ್ನ ಪಾಠ ಕೆಲಸಕ್ಕೆ ಹೋಗ್ತಾನೆ. ಆಮೇಲೆ ಒಂದು ಇವಾಗ ಪ್ರಾಣಕ್ಕೆ ಭಯ ಪ್ರಾಗ, ಅದಕ್ಕೆ ಮಮ್ಮಿ ನಾವು 20 ಜನ ಹಾಕ್ಕೊಳ್ತೀನಿ, ಪರ್ಮಿಷನ್ ತೆಗಿಯಾಕ ಇಷ್ಟು ಜನ ಹಾಕ್ಕೊಂಡಿದ್ರೆ ಪೊಲೀಸರು ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಮೇಡಮ್, ಪ್ರಾಣಕ್ಕೆ ಅಪಾಯ ಇದೆ ಮಾಡ್ಕೊಂಡು. ಆವಾಗ ಒಂದ್ಸಲ ಅದು ಜಗಳ ಆಯ್ತಲ್ಲ, ಆವಾಗ ನಮ್ಮ ಪೊಲೀಸ್ ಅವರು ನಮ್ಮ ಮಗನ ಮಾತಾಡೋಕೆ ಬಂದು ಕರೆದ್ರು, ಮಾತಾಡೋಕೆ ಹೋಗಿದ್ದಾರೆ. ಮಾತಾಡ್ಬಿಟ್ಟು ಒಂದು ದಿನ ಫುಲ್ ಬಿಟ್ಟಿಲ್ಲ, ಮಾತಾಡೋಕೆ ಹೋಗ್ಬಿಟ್ಟು ಯಾಕೆ ನಮ್ಮ ಮಗ ಬಂದಿಲ್ಲ ಅಂದ್ಬಿಟ್ಟು ಪೊಲೀಸ್ ಅವರು ಇದು ಕಾರಲ್ಲಿ ಕರ್ಕೊಂಡು ಬಂದರು. ಆ ಪೊಲೀಸ್ ಅವ್ರು ಹೇಳಿದ್ರು, ನೋಡಮ್ಮ ನಾವು ಜೈಲಿಗೆ ಹಾಕ್ತಾ ಇದ್ದೀವಿ, ಅವ್ನಿಗೆ ತುಂಬ ಪ್ರಾಣಕ್ಕೆ ಭಯ ಇದೆ. ಇಬ್ಬರು ಅವ್ರ ಹೆಸರು ಹೇಳಿಲ್ಲ ನಮಗೆ, ಇಬ್ಬರು ಒಟ್ಟಿಗಿದ್ರೆ ಒಬ್ಬರೊಬ್ಬರು ಹೊಡಿತಾರೆ, ಏನಾದಾಗುತ್ತೆ, ನಿಮ್ಮ ಮಗ ಸೇಫ್ಟಿಗೋಸ್ಕರ ನಾವು ಒಳಗಡೆ ಹಾಕ್ತೀವಿ. ಅದು ಸರ್ ಅದೆಲ್ಲ ಪೊಲೀಸ್ ಒಂದು 7 ಡೇಸ್ ಬಿಟ್ಟು ಬಂದ ಸರ್. 7 ಡೇಸ್ ಬಿಟ್ಟು ಬಂದ. 7 ಡೇಸ್ ಬಿಟ್ಟು ಬಂದ ಮೇಲೆ ಎಲ್ಲೆಲ್ಲ ಕಂಪ್ಲೇಂಟ್ ಕೊಡಬೇಕು ಅಲ್ಲೆಲ್ಲ ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆಮೇಲೆ ಹ್ಯೂಮನ್ ರಿಸ್ಕ್ ಅಲ್ಲೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ.